ಅರುಣಾಚಲದ ದಿವ್ಯ ಅನುಭವದ ನಂತರ ನಮ್ಮ ಮುಂದಿನ ಪ್ರಯಾಣ ಇತಿಹಾಸ, ಶಿಲ್ಪಕಲೆ ಮತ್ತು ಸಮುದ್ರ ಒಂದಾಗಿ ಬೆರೆತ ಜಾಗ. ಇದು ಮಹಾಬಲಿಪುರಂ. ಫಸ್ಟ್ ಒನ್ ಬಂದು ಶೋ ಟೆಂಪಲ್. 7th ಸೆಂಚುರಿಯಲ್ಲಿ ಪಲ್ಲವರಾಜರು ಕಟ್ಟಿಸಿದ ಈ ದೇವಸ್ಥಾನ ಸಮುದ್ರದ ಅಲೆಗಳನ್ನು ಎದುರಿಸುತ್ತಾ ನಿಂತಿರುವ ಅದ್ಭುತ. ಒಂದು ಕಾಲದಲ್ಲಿ ಇಲ್ಲಿ ಪೂಜೆಗಳು ನಡೆಯುತ್ತಿದ್ದವು, ಆದರೆ ಈಗ ಅದು ಪ್ರವಾಸಿಗರ ಸ್ಥಳವಾಗಿದೆ. ಆದರೂ ಆ ದಿವ್ಯ ಶಕ್ತಿ ಇನ್ನೂ ಅನುಭವ. 7 ಪಗೋಡಾಸ್ ಅಂದರೆ 7 ದೇವಸ್ಥಾನಗಳು ಇದ್ದುವು ಅಂತ ನಂಬಿಕೆ. ಸಮುದ್ರದ ಅಡಿಯಲ್ಲಿ ಇನ್ನೂ ಅವುಗಳ ಅವಶೇಷಗಳು ಇದೆ ಅಂತ ಹೇಳ್ತಾರೆ. 2004ರ ಸುನಾಮಿ ಸಮಯದಲ್ಲಿ ಅದರ ಕೆಲವು ಭಾಗಗಳು ಕಾಣಿಸಿಕೊಂಡವು ಅಂತಾನೂ ಹೇಳ್ತಾರೆ. ಇದು ಮಹಾಬಲಿಪುರಂನ ಒಂದು ದೊಡ್ಡ ರಹಸ್ಯ. ತ್ರಿಮೂರ್ತಿ ಗುಹಾ ದೇವಾಲಯ. ಬ್ರಹ್ಮ, ವಿಷ್ಣು, ಮಹೇಶ್ವರ ಒಂದೇ ಜಾಗದಲ್ಲಿ. ಒಂದು ಕಾಲದಲ್ಲಿ ಇಲ್ಲಿ ಪೂಜೆಗಳು, ಮದುವೆಗಳು ಕೂಡ ನಡೆಯುತ್ತಿದ್ವು ಅಂತ ಹೇಳ್ತಾರೆ. ಇದೀಗ ಕೇವಲ ಇತಿಹಾಸದ ನೆನಪು ಮಾತ್ರ. ಆದರೂ ಆ ಶಾಂತಿ ಇಲ್ಲಿ ಇನ್ನೂ ಉಳಿದಿದೆ. Here only 2 avatar making. We go inside left side. Third one Baraga avatar. Opposite one, 5th one Bamana avatar. Other side Vishnu wife of Gajalakshmi. ಅರ್ಜುನನ ತಪಸ್ಸು. ಅರ್ಜುನಾಸ್ ಫೈನಾನ್ಸ್ ಒಂದು ದೊಡ್ಡ ಕಲ್ಲಿನ ಮೇಲೆ ಕೆತ್ತಿದ ಜೀವಂತ ಕತೆ. ಇದು ಕೇವಲ ಶಿಲ್ಪ ಅಲ್ಲ, ಆ ಕಾಲದ ಭಕ್ತಿ ಮತ್ತು ಕಲೆಯ ಪ್ರತಿಬಿಂಬ. ಕೃಷ್ಣಾಸ್ ಬಟರ್ ಬಾಲ್ ಮಿಸ್ಟ್ರಿ ಸ್ಪಾಟ್. ಸ್ಲೋಪ್ ಮೇಲೆ ಇದ್ರೂ ಕೆಳಗೆ ಬೀಳದ ಬಂಡೆ ಎಂದಿಗೂ ಅದೇ ರೀತಿ ನಿಂತಿದೆ. Center of gravity, full weight the back side, 80% back side, 20% the front side. This is the balancing rock. The stone called Krishna's butter tank. So one more name, real name, storage water tank. It's not too much deep, just 4 feet deep. It's also handmade. Inside nothing. The rain season, lot of rain comes. Method first of all, chisel hammer like this, 2 inch, 3 inch holes. Then one more, every holes inside the teak, very hard wood. Again one. ಮಹಿಷಾಸುರ ಮರ್ದಿನಿ ಗುಹಾ ದೇವಾಲಯ. ದುರ್ಗಾದೇವಿಯ ಶಕ್ತಿ ಒಂದು ಕಾಲದಲ್ಲಿ ಪೂಜೆಗಳ ಸ್ಥಳ, ಇಂದು ಇತಿಹಾಸದ ಸಾಕ್ಷಿ. ಹಳೆಯ ಲೈಟ್ ಹೌಸ್. ಹಡಗುಗಳಿಗೆ ದಾರಿ ಮಾಡಿಕೊಡ್ತಿದ್ದ ಜಾಗ ಇಂದು ಮೌನವಾಗಿ ಇತಿಹಾಸ ಹೇಳ್ತಿದೆ. ಹೊಸ ಲೈಟ್ ಹೌಸ್ ಮೇಲೆ ಹತ್ತಿದ್ರೆ ಸಮುದ್ರ, ದೇವಾಲಯಗಳು, ಶಿಲ್ಪಗಳು ಎಲ್ಲವೂ ಒಂದೇ ದೃಶ್ಯದಲ್ಲಿ. ಟೈಗರ್ ಕೇವ್. ಹುಲಿಯ ಮುಖದ ಕೆತ್ತನೆಗಳು ರಾಜರ ಕಾಲದಲ್ಲಿ ಕಾರ್ಯಕ್ರಮಗಳ ಜಾಗ ಅಂತ ಹೇಳ್ತಾರೆ. ಇಂದು ಶಾಂತವಾದ ಪ್ರವಾಸಿ ಸ್ಥಳ. ಮಹಾಬಲಿಪುರಂ ಅಂದರೆ ಕೇವಲ ದೇವಸ್ಥಾನಗಳಲ್ಲ, ಇಲ್ಲಿ ಇನ್ನೂ ಜೀವಂತವಾಗಿರುವುದು ಕಲ್ಲಿನ ಶಿಲ್ಪ ಕೆತ್ತನೆ ಕಲೆ. ಇಲ್ಲಿನ ಕಲಾವಿದರುಗಳು ಕೈಯಿಂದಲೇ ಕಲ್ಲನ್ನು ಕೆತ್ತಿ ಅದ್ಭುತವಾದ ದೇವರ ಮೂರ್ತಿಗಳು, ಶಿಲ್ಪಗಳನ್ನ ಮಾಡ್ತಾರೆ. ಇವು ಒರಿಜಿನಲ್ ಹ್ಯಾಂಡ್ಮೇಡ್ ಆರ್ಟ್ಸ್. ಪ್ರತಿಯೊಂದು ಪೀಸ್ ಯುನೀಕ್ ಆಗಿರುತ್ತೆ. ಇಲ್ಲಿ ನೀವು ಇವುಗಳನ್ನು ಖರೀದಿಸಬಹುದು ಕೂಡ. ಸಣ್ಣ ಐಡಲ್ಸಿಂದ ದೊಡ್ಡ ಸ್ಕಲ್ಪ್ಚರ್ವರೆಗೂ ಸಿಗುತ್ತೆ. ಇದು ಒಂದು ಪರ್ಫೆಕ್ಟ್ ಮೆಮೊರಿ ಆಫ್ ಮಹಾಬಲಿಪುರಂ. ಕೊನೆಗೆ ಕಡಲ ತೀರ, ಹಳೆಯ ಆಧ್ಯಾತ್ಮಿಕತೆ, ಇಂದಿನ ಪ್ರವಾಸಿ ಜಗತ್ತು, ಇವುಗಳ ನಡುವೆ ಒಂದು ಸುಂದರ ಸಮತೋಲನ. ಒಂದು ಕಾಲದಲ್ಲಿ ಪೂಜೆಗಳು, ಮದುವೆಗಳು, ಇಂದು ಇತಿಹಾಸ, ಕಲೆ ಮತ್ತು ನೆನಪುಗಳು. ಆದರೂ
ಆ ದಿವ್ಯ ಶಕ್ತಿ ಇನ್ನೂ ಅಲ್ಲೇ ಜೀವಂತವಾಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.